ದೇಶದಲ್ಲಿ ಇತ್ತೀಚೆಗೆ ನಕಲಿ ಸಿಮ್ ಕಾರ್ಡ್ಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ದರೋಡೆಕೋರರು ತಮ್ಮ ಅಪರಾಧ ಕೃತ್ಯಕ್ಕೆ ಈ ನಕಲಿ ಸಿಮ್ ಕಾರ್ಡ್ಗಳ ಸಹಾಯವನ್ನ ಪಡೆದುಕೊಳ್ತಾರೆ. ಈ ನಕಲಿ ಸಿಮ್ ಕಾರ್ಡ್ಗಳಿಂದ ಅಪರಾಧಿಗಳು ಮಾಡ್ತಿರ್ತಕ್ಕಂಥ ಅಪರಾಧವನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇದರಿಂದ ಅವರು ಅಲರ್ಟ್ ಆಗಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಸಾರ್ವಜನಿಕರಿಗೆ, ಮುಗ್ಧ ಸಾರ್ವಜನಿಕರನ್ನ ಟಾರ್ಗೆಟ್ ಮಾಡಿ ಅವರಲ್ಲಿರ್ತಕ್ಕಂಥ ಡೀಟೇಲ್ಗಳನ್ನ, ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಇವರು ಸಿಮ್ ಕಾರ್ಡ್ಗಳನ್ನ ಖರೀದಿ ಮಾಡ್ತಾರೆ. ಈ ಸಿಮ್ ಕಾರ್ಡ್ಗಳಿಂದ ಅದು ವಿಶೇಷವಾಗಿ ಇತ್ತೀಚೆಗೆ ಸೈಬರ್ ಕ್ರೈಮ್ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಇಂತಹ ನಕಲಿ ಸಿಮ್ ಕಾರ್ಡ್ಗಳನ್ನ ಬಳಸಿಕೊಂಡು ಸಾರ್ವಜನಿಕರನ್ನ ಟಾರ್ಗೆಟ್ ಮಾಡಿ ಅವರಲ್ಲಿರ್ತಕ್ಕಂಥ ಹಲವು ಮಾಹಿತಿಗಳನ್ನ ಈ ದರೋಡೆಕೋರರು ತೆಗೆದುಕೊಂಡು ಅವರಲ್ಲಿರ್ತಕ್ಕಂಥ ದುಡ್ಡುಗಳಾಗಿರ್ಬೋದು, ಅವರ ಮನಃಶಾಂತಿ ಆಗಿರ್ಬೋದು, ಹೀಗೆ ಹಲವು ಸಮಸ್ಯೆಗಳನ್ನ ಅವರ ಜೀವನದಲ್ಲಿ ತಂದಿಡ್ತಾರೆ. ಹಾಗೆ ಈ ನಕಲಿ ಸಿಮ್ ಕಾರ್ಡ್ಗಳು ಕೂಡ ಇತ್ತೀಚೆಗೆ ಸಾಕಷ್ಟು ಸದ್ದು ಮಾಡ್ತಾ ಇವೆ. ಈ ನಕಲಿ ಸಿಮ್ ಕಾರ್ಡ್ಗಳನ್ನ ತೆಗೆದುಕೊಂಡು ಹಲವು ಅಪರಾಧ ಪ್ರಕರಣಕ್ಕೆ ಅವರು ಬಳಸಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ವಿಶೇಷವಾಗಿ ಇತ್ತೀಚೆಗೆ ಸೈಬರ್ ಕ್ರೈಮ್ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಸೈಬರ್ ಕ್ರೈಮ್ ಪ್ರಕರಣ ಅಂತಂದ್ರೆ ಸಾರ್ವಜನಿಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಕೌಂಟ್ ಅನ್ನ ಖಾಲಿ ಮಾಡೋದಕ್ಕೆ ಈ ಒಂದು ಸಿಮ್ ಕಾರ್ಡ್ಗಳನ್ನ ಬಳಸ್ತಾ ಇದ್ದಾರೆ. ಇನ್ನು ಅಪರಾಧಗಳನ್ನ ಮಾಡೋದಕ್ಕೆ, ಕ್ರೈಮ್ಗಳನ್ನ ಮಾಡೋದಕ್ಕೆ ಇಂತಹ ಸಿಮ್ಗಳನ್ನ, ನಕಲಿ ಸಿಮ್ಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ಅಪರಾಧಗಳು ಶೀಘ್ರದಲ್ಲಿ ಪತ್ತೆ ಹಚ್ಚೋದಕ್ಕೆ ಪೊಲೀಸರಿಗೆ ಕಷ್ಟ ಆಗುತ್ತೆ. ಹಾಗಾಗಿ ಇಂತಹ ನಕಲಿ ಸಿಮ್ಗಳನ್ನ ಈ ದರೋಡೆಕೋರರು ಪರ್ಚೇಸ್ ಮಾಡಿ ಅಪರಾಧವನ್ನ ಮಾಡೋದಕ್ಕೆ ಒಂದು ಒಳ್ಳೆಯ ದಾರಿಯನ್ನ ಕಂಡುಕೊಳ್ತಾರೆ. ಅದಕ್ಕೆ ಹಲವು ದಾರಿಗಳನ್ನ ಅವರು ದರೋಡೆಕೋರರು ದಿನೇ ದಿನೇ ಏನಪ್ಪಾ ಅಂದ್ರೆ ಕಂಡುಕೊಳ್ತಾನೆ ಇದ್ದಾರೆ. ಅದಕ್ಕಾಗಿ ಸರ್ಕಾರ ಏನಪ್ಪಾ ಅಂತ ಕೇಳಿದ್ರೆ ಇಂತಹ ನಕಲಿ ಸಿಮ್ ಕಾರ್ಡ್ಗಳನ್ನ ಮಟ್ಟ ಹಾಕಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಜನವರಿ 1ಕ್ಕೆ ಒಂದು ದೂರ ಸಂಪರ್ಕ ಕಾಯ್ದೆಯನ್ನ ತರ್ತಾರೆ. ಆ ಕಾಯ್ದೆಯಿಂದ ದೇಶದಲ್ಲಿ ಎಷ್ಟು ನಕಲಿ ಸಿಮ್ಗಳನ್ನ ಕೆಲಸ ಮಾಡ್ತಾ ಇವೆ, ಕಾರ್ಯನಿರ್ವಹಿಸ್ತಾ ಇವೆ ಅಂತ ಸಿಮ್ ಕಾರ್ಡ್ಗಳನ್ನ ಗುರುತಿಸಿ ಅವುಗಳನ್ನ ಪೂರ್ಣವಾಗಿ ಬಂದ್ ಮಾಡ್ತಿರ್ತಕ್ಕಂಥ ಕೆಲಸಕ್ಕೆ ಮುಂದಾಗಿದೆ. ಅದರಿಂದ ದೇಶದಲ್ಲಿ ಒಟ್ಟು ಸುಮಾರು 55 ಲಕ್ಷ ಏನು ನಕಲಿ ಸಿಮ್ ಕಾರ್ಡ್ಗಳಿದ್ದಾವೆ ಅದನ್ನ ಈ ಸಂದರ್ಭದಲ್ಲಿ ಬಂದ್ ಮಾಡಲಾಗಿದೆ. ಇನ್ನು ಕಾರ್ಯ ಮುಂದುವರಿತಾನೆ ಇದೆ. ಅಂತ ನಕಲಿ ಸಿಮ್ ಕಾರ್ಡ್ಗಳನ್ನ ಗುರುತಿಸಿ ಬಂದ್ ಮಾಡ್ತಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಕರ್ನಾಟಕದಲ್ಲಿಯೂ ಕೂಡ ಇಲ್ಲಿಯವರೆಗೆ 25,000ದಷ್ಟು ನಕಲಿ ಸಿಮ್ ಕಾರ್ಡ್ಗಳನ್ನ ಈ ಸಂದರ್ಭದಲ್ಲಿ ಬಂದ್ ಮಾಡಿರ್ತಕ್ಕಂಥದ್ದು ವಿಶೇಷ. ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಗುರುತಿಸಿ ಅವುಗಳನ್ನ ಬಂದ್ ಮಾಡ್ತಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಈ ದರೋಡೆಕೋರರಿಂದ ಸಾಕಷ್ಟು ಸಾರ್ವಜನಿಕರು, ಯಾಕಂತ ಕೇಳಿದ್ರೆ ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇರೋದಿಲ್ಲ. ಯಾರೋ ಬೇರೆ ಸಿಮ್ ಕಾರ್ಡ್ಗಳಿಂದ ಕರೆಯನ್ನ ಮಾಡಿ ನಿಮ್ಮಲ್ಲಿರ್ತಕ್ಕಂಥ ಮಾಹಿತಿಯನ್ನ ತೆಗೆದುಕೊಂಡು ಅಕೌಂಟ್ನಲ್ಲಿ ಇರ್ತಕ್ಕಂಥ ದುಡ್ಡುಗಳಾಗಿರಬಹುದು ಅಥವಾ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಹಲವು ಕ್ರೈಮ್ಗಳನ್ನ ನಿಮಗೆ ಇರದ ಹಾಗೆ ಅವರು ಮಾಡ್ತಾ ಇದ್ದಾರೆ. ಅದು ಮುಗ್ಧ ಜನರನ್ನ ಅವರು ಗುರಿಯಾಗಿಸಿ ಮಾಡ್ತಿರ್ತಕ್ಕಂಥ ಈ ಒಂದು ಕೃತ್ಯಗಳು ಕಡಿಮೆ ಆಗ್ತಾ ಇಲ್ಲ, ಹೆಚ್ಚಾಗ್ತಾ ಇದೆ ಅನ್ನೋದು ದುರಾದೃಷ್ಟ. ಅದಕ್ಕೆ ಈ ಒಂದು ಕಾಯ್ದೆಯಿಂದ ಏನಪ್ಪಾ ಅಂತ ಕೇಳಿದ್ರೆ ನಕಲಿ ಸಿಮ್ ಕಾರ್ಡ್ಗೆ ತಾತ್ಕಾಲಿಕವಾಗಿ ಏನಪ್ಪಾ ಅಂತ ಕೇಳಿದ್ರೆ ಕಡಿವಾಣ ಹಾಕಬಹುದು ಅನ್ನುವ ಊಹೆಗೆ ಒಂದು ಭರವಸೆಯನ್ನ ಈ ಸಂದರ್ಭದಲ್ಲಿ ಮೂಡಿದೆ. ಆದರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಹೇಳ್ತೀನಿ, ನಿಮ್ಮ ಹೆಸರಿಗೆ ಎಷ್ಟು ನಕಲಿ ಸಿಮ್ ಕಾರ್ಡ್ಗಳು ಕೆಲಸ ಮಾಡ್ತಾ ಇದ್ದಾವೆ, ನಿಮ್ಮ ಗಮನಕ್ಕೆ ಇರದೆ ಎಷ್ಟು ಸಿಮ್ ಕಾರ್ಡ್ಗಳು ಕೆಲಸ ಮಾಡ್ತಾ ಇದ್ದಾವೆ ಅನ್ನೋದನ್ನ ನಿಮ್ಮ ಗಮನಕ್ಕೆ ಏನಾದರೂ ಇದೇನಾ ಇಲ್ವಾ ಅನ್ನೋದಕ್ಕೆ ಒಂದು ಸರಳ ವಿಧಾನವನ್ನು ನಿಮಗೆ ನಾನು ತೋರಿಸ್ತೀನಿ. ನೀವು ನೇರವಾಗಿ ಗೂಗಲ್ಗೆ ಹೋಗಿ, ಗೂಗಲ್ನಲ್ಲಿ ಹೋಗಿ FCOP ಅಂತ ಹೊಡ್ರಿ, TAFCOP ಅಂತ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರಬಹುದು. ಈ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡಿ, FCOP. ಇದನ್ನ ಓಪನ್ ಮಾಡಿದ್ರೆ ಮೊದಲ ಏನು ಲಿಂಕ್ ಬರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಮತ್ತೊಂದು ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ಮೇಲ್ಗಡೆ ಕರ್ಸರ್ ಮೇಲ್ಗಡೆ ಒಯ್ದಾಗ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೇಳುತ್ತೆ. ಆ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ನಿಮ್ಮ ಆ ಒಂದು ಕಾಲಮ್ ಅಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಅದರ ಕೆಳಗಡೆ ಕ್ಯಾಪ್ಚಾ ಬರುತ್ತೆ. ಆ ಕ್ಯಾಪ್ಚಾವನ್ನು ಬರೆದ ನಂತರ ವ್ಯಾಲಿಡೇಟ್ ಮಾಡಿ, ಕ್ಯಾಪ್ಚಾವನ್ನು ವ್ಯಾಲಿಡೇಟ್ ಮಾಡಿ ಸರಿಯಾಗಿ ಕ್ಯಾಪ್ಚಾವನ್ನು ತುಂಬಿ. ಕೆಲವು ಬಾರಿ ಎರರ್ ತೋರಿಸುತ್ತೆ. ಆಗ ನೀವು ಕ್ಯಾಪ್ಚಾ ವ್ಯಾಲಿಡೇಟ್ ಮಾಡಾದ್ಮೇಲೆ ಕೆಳಗಡೆ ಒಂದು ನಿಮ್ಮ ನಂಬರ್ಗೆ OTP ಬರುತ್ತೆ. ಯಾವ OTP ಅಂದ್ರೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ ಹಾಕ್ಬೇಕು ನೀವು ಮೇಲ್ಗಡೆ. ಬೇರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ರೆ ಬರಲ್ಲ. ಆಧಾರ್ ಕಾರ್ಡ್ಗೆ ಲಿಂಕ್ ಇರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ ಹಾಕಿ ನಂತರ ನೀವು OTP ಬಂದಾದ್ಮೇಲೆ ಅದನ್ನ ಸೈನ್ ಇನ್ ಮಾಡಿ. ಸೈನ್ ಇನ್ ಮಾಡಿದ ನಂತರ ಆಟೋಮೆಟಿಕ್ ಆಗಿ ಮತ್ತೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ಕ್ಲಿಯರ್ ಆಗಿ ತೋರಿಸುತ್ತೆ ನಿಮ್ಮ ಹೆಸರಿಗೆ, ನಿಮ್ಮ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಕಾಂಟ್ಯಾಕ್ಟ್ಗಳು ಆಕ್ಟಿವ್ ಆಗಿದ್ದಾವೆ. ಅದರಲ್ಲಿ ನಿಮಗೆ ನೀವು ಬಳಸ್ತಾ ಇದ್ದೀರಾ, 1 ಬಳಸ್ತಾ ಇದ್ದೀರಾ, 2 ಬಳಸ್ತಾ ಇದ್ದೀರಾ, 3 ಬಳಸ್ತಾ ಇದ್ದೀರಾ, ನಿಮ್ಮ ಗಮನಕ್ಕೆ ಇದೆಯಾ ಇಲ್ವಾ, ಅಷ್ಟು ಕಾಂಟ್ಯಾಕ್ಟ್ ನಂಬರ್ಗಳು ಏನಪ್ಪಾ ಅಂತ ಕೇಳಿದ್ರೆ ಸ್ಕ್ರೀನ್ ಮೇಲೆ ಬರುತ್ತೆ. ಒಂದು ವೇಳೆ ನಿಮ್ಮ ಗಮನಕ್ಕೆ ಇರದೆ ಸಿಮ್ ಕಾರ್ಡ್ಗಳು ಆಕ್ಟಿವೇಟ್ ಆದ್ರೆ ಆ ನಂಬರ್ ನಿಮ್ಮದಲ್ಲ ಅಂದ್ರೆ ನಿಮ್ಮ ಹೆಸರು ಮೇಲಿದೆ, ನಿಮ್ಮ ಆಧಾರ್ ಕಾರ್ಡ್ ಮೇಲಿದೆ, ಅಂಥದನ್ನ ಡಿಆಕ್ಟಿವೇಟ್ ಮಾಡಬೇಕಾದ್ರೆ ಅಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ, ನಾಟ್ ಮೈ ನಂಬರ್ ಅಂತ. ಆ ನಾಟ್ ಮೈ ನಂಬರ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ನೀವೇನಪ್ಪ ಅಂತ ಕೇಳಿದ್ರೆ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದಾಗ ಆಟೋಮೆಟಿಕ್ ಆಗಿ ಸ್ವಲ್ಪ ಸಮಯದಲ್ಲಿ ಆ ಸಿಮ್ ಕಾರ್ಡು ಬಂದ್ ಆಗುತ್ತೆ.
ಈ ರೀತಿಯಾಗಿ ನೀವು ಒಂದು ವೇಳೆ ನಿಮ್ಮ ಮೊಬೈಲಲ್ಲೇ ಮಾಡ್ಬೋದಾಗಿರ್ತಕ್ಕಂಥ ಕಾರ್ಯ ಇದೆ. ಇದರಿಂದ ನಿಮ್ಮ ಹೆಸರು ಮೇಲೆ ಆಗ್ತಿರ್ತಕ್ಕಂಥ ಕೆಲವು ಇಲ್ಲಿಗಲ್ ಆಕ್ಟಿವಿಟೀಸ್ ಆಗಿರ್ಬೋದು, ನಿಮಗೆ ಮುಂದಿನ ದಿನಗಳಲ್ಲಿ ಆಗ್ತಿರ್ತಕ್ಕಂಥ ಸಮಸ್ಯೆಗಳಿಂದ ದೂರ ಉಳಿಯಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ನಿಮಗೆ ನಾನು ಎಕ್ಸಾಂಪಲ್ ಮೂಲಕ ಕೊಟ್ಟಿದ್ದೀನಿ. ಈ ರೀತಿಯಾಗಿ ನೀವು ಮನೆಯಲ್ಲಿ ಮಾಡಿ ಇದರಿಂದ ನೀವು ನಕಲಿ ಸಿಮ್ ಕಾರ್ಡ್ಗಳಿಂದ ನಿಮ್ಮ ಮೇಲೆ ಹೆಸರ ಮೇಲೆ ಇರತಕ್ಕಂಥ ನಕಲಿ ಸಿಮ್ ಕಾರ್ಡ್ಗಳನ್ನು ಬಂದ್ ಮಾಡಬಹುದು. ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಬಹುದು. ಮೇಲಾಗಿ ಈ ಒಂದು ಮಾಹಿತಿ ಸಾಕಷ್ಟು ಜನರಿಗೆ ಮುಟ್ಟಿಸಿರ್ತಕ್ಕಂಥ ಕೆಲಸ ನಿಮ್ಮೆಲ್ಲರದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನಮಸ್ಕಾರ. ಶ್ರೀ ಸಿದ್ಧಯೋಗ ನೈಸರ್ಗಿಕ ಚಿಕಿತ್ಸಾ ಕೇಂದ್ರ ಕಲಬುರಗಿ ದೀರ್ಘಕಾಲದ ಸಮಸ್ಯೆಗಳಾದ ಸೊಂಟ ನೋವು, ಮೊಣಕಾಲು ನೋವು, ಬೆನ್ನು ನೋವು, ಬಿಪಿ, ಶುಗರ್, ಕೂದಲು ಉದುರುವಿಕೆ ಹೀಗೆ ಮುಂತಾದ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ. ವಿಶೇಷ ಚಿಕಿತ್ಸೆಗಳಾದ ಥೈರೋಪ್ರಾಕ್ಟಿಕ್ ಚಿಕಿತ್ಸೆ, ಕಂಪಿಂಗ್ ಥೆರಪಿ, ಆಕ್ಯುಪ್ರೆಷರ್, ಪಂಚಕರ್ಮ ಸೇರಿದಂತೆ ಮುಂತಾದ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ ಶ್ರೀ ಸಿದ್ಧಯೋಗ ನೈಸರ್ಗಿಕ ಚಿಕಿತ್ಸಾ ಕೇಂದ್ರ, ರಾಣೇಜ್ಪೀರ್ ದರ್ಗಾ ರಸ್ತೆ, ಕೃಷಿ ವಿದ್ಯಾಲಯದ ಎದುರುಗಡೆ, ಕಲಬುರಗಿ. ಮೊಬೈಲ್ ಸಂಖ್ಯೆ 6360061559. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ಬಿ ಕನ್ವೆನ್ಷನ್ ಹಾಲ್, ಆಳಂದ್ ರೋಡ್, ಕಲಬುರಗಿ. ವಿಶೇಷ ಕಾರ್ಯಕ್ರಮಗಳಾದ ಮದುವೆ, ನಿಶ್ಚಿತಾರ್ಥ, ಶಾಲು ಹೊದಿಸುವುದು, ಹುಟ್ಟುಹಬ್ಬ ಇತ್ಯಾದಿ ಶುಭ ಸಮಾರಂಭಗಳಿಗೆ ಹಿಂದೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9845852207 ಮತ್ತು 8867774443 ಹಿಂದೆ ಸಂಪರ್ಕಿಸಿ.